ಇಶ್ಯೂಸ್ ಆದಾಗ ಅದನ್ನ ನಾವು ಪಬ್ಲಿಕ್ ಮಾಡಲಿಲ್ಲ. ನಾವು ಒಟ್ಟು ಕುಟುಂಬ 15 ಜನ ಯಾರಿಗೂ ಗೊತ್ತಿರಲಿಲ್ಲ ಅವರಿಗೆ ಲಿಂಫೋಮಾ ಕ್ಯಾನ್ಸರ್ ಇದೆ. ನನಗೆ ನನ್ನ ಚಿಕ್ಕಪ್ಪಂಗೆ ಬಿಟ್ರೆ ಯಾರಿಗೂ ಗೊತ್ತಿರಲಿಲ್ಲ. ಡೆತ್ ದಿವಸ ನಮ್ಮ ತಾಯಿಗೆ ನಾನು ಹೇಳಿದ್ದೆ, ಹಿಂಗಿತ್ತು ಹಿಂಗಿತ್ತು ಹಿಂಗಾಗಿದೆ. ಸೊ ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಅಮ್ಮಂಗೂ ಗೊತ್ತಿಲ್ಲ. ತಂದೆಯವ್ರು ಇದ್ದಾಗ ತಂದೆಯವ್ರು ಹೋದಾಗ ನಿಮ್ಗೆ ಆದಂತ ಅನುಭವ? ಅಲ್ಲ, ಶೇರ್ ಮಾಡ್ಕೊಳ್ಳೋ ಅಂತದ್ದಲ್ಲ, ಇಟ್ಸ್ ಲಿಟಲ್ ಪರ್ಸನಲ್, ಬಟ್ ಎಲ್ಲರ ಜೀವನದಲ್ಲೂ ಅದು ಆಗುತ್ತೆ. ಸೊ ಈ 16 ಇಯರ್ ಜರ್ನಿಯಲ್ಲಿ ನೀವು ಮಾಡಿರುವಂತದ್ದು ಬೆರಳೆಣಿಕೆ ಎಷ್ಟು ಸಿನಿಮಾಗಳು ಮಾತ್ರ. ನನ್ನ ಹಣೆ ಬರ ಅಂತಿರ್ಬೋದು. ಬಂದವರೆಲ್ಲ ಅಪ್ ಅಂಡ್ ಡೈರೆಕ್ಷನ್ ಅಲ್ಲಿ ಅನುಭವ ಟು ಅನಂತರ ಇಂಥ ಸಿನಿಮಾ ಮಾಡೋಣ ಅಂತ ಬರ್ತಾ ಇತ್ತು ಅಷ್ಟೇ. ನಾವು ಇನ್ನೂ ಒಂದು ಬೇರೆ ಪ್ರಯತ್ನ ಮಾಡೋಣ, ಒಂದು ಬೇರೆ ಇದು ಮಾಡೋಣ ಅಂದಾಗ ಅಲ್ಲ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಅಪ್ಪಂದು ಹೆಲ್ತ್ ಇಶ್ಯೂಸ್ ಬಂದ್ಮೇಲೆ ನಾನೇ ಒಂದು 4-5 ಇಯರ್ಸ್ ಆಚೆ ಇದ್ದೆ. ಸಿನಿಮಾಗೆ ಬರಬೇಕು ಅನ್ನೋ ಒಂದು ಕನಸು ತಂದೆಯವ್ರಿಗಿಂತ ಇಲ್ಲ ನಿಮ್ಗೆ? ಅಪ್ಪಂಗೆ ಯಾವ ಕನಸು ಇರ್ಲಿಲ್ಲ. ಅಪ್ಪ ನಾನು ಇದೇ ಆಗ್ಬೇಕು, ಹಿಂಗೆ ಇರಬೇಕು, ನನ್ನ ಮಗ ಹಿಂಗೆ ಮಾಡ್ಬೇಕು, ಅವ್ರದ್ದು ಯಾವ್ದು ಇದಿಲ್ಲ, ಅವ್ರದ್ದೊಂದು ಚೌಕಟ್ಟ, ಒಂದು ಬೌಂಡ್ರಿ ಇರಲ್ಲ. ನಿನ್ಗೆ ಏನ್ ಇಷ್ಟ ಅದ್ ಮಾಡು ಅಂತ ನನ್ನ ಬಿಡೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಕೂತಿದ್ದಾರೆ. ಸೊ ಇವರ ತಂದೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಹೆಮ್ಮೆಯ ನಿರ್ದೇಶಕ ಕನ್ನಡ ಚಿತ್ರರಂಗದಲ್ಲಿ. ಸೊ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಆರಾಮ್, ನೀವು? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹೆಂಗ್ ನಡೀತಾ ಇದೆ ಲೈಫ್? ಬ್ಯೂಟಿಫುಲ್. ನಿಮ್ಮ ಒಂದು ಜರ್ನಿನ ತಗೊಳ್ಳೋದಾದ್ರೆ 2009 ಅಲ್ಲಿ ಶುರು ಮಾಡ್ತೀರಾ. ಸೊ ಆಲ್ಮೋಸ್ಟ್ 15 to 16 ಇಯರ್ ಜರ್ನಿ. ಸೊ ಈ 16 ಇಯರ್ ಜರ್ನಿಯಲ್ಲಿ ನೀವು ಮಾಡಿರುವಂಥದ್ದು ಬೆರಳೆಣಿಕೆ ಎಷ್ಟು ಸಿನಿಮಾಗಳು ಮಾತ್ರ. ಯಾಕೆ ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗ್ಲಿಲ್ವಾ? ಹುಡ್ಕೊಂಬರ್ಲಿಲ್ವಾ? ಇಲ್ಲ ನಿಮಗೆ ಇಂಟ್ರೆಸ್ಟ್ ಇರ್ಲಿಲ್ವಾ? ನನ್ನ ಹಣೆ ಬರ ಅಂತಿರ್ಬೋದು. ಇಂಟ್ರೆಸ್ಟ್ ಯಾರಿಗಿರಲ್ಲ. ಸಿನಿಮಾಗಳು ಲೈನಾಗಿ ಸಿಗಬೇಕು, ಲೈನಾಗಿ ಸಿನಿಮಾಗಳು ಮಾಡ್ತಾ ಹೋಗಬೇಕು ಅನ್ನೋದು ಎಲ್ಲ ಒಬ್ಬ ಆರ್ಟಿಸ್ಟ್ ಆದ ಒಂದು ಇದೆ. ಹಂಗಿರುತ್ತೆ. ಆ್ಯಕ್ಚುಲಿ ಬಾಜಿ ಆದಮೇಲೆ ಒಂದಿಷ್ಟು ಪ್ರಯತ್ನಗಳು ಮಾಡಿದ್ವಿ, ಅದು ಇದಾಗಲಿಲ್ಲ. ಅಷ್ಟೊತ್ತಿಗೆ 12M ಇದು ತೊಗೊಂತು. ಒಂದು 2-3 ಪ್ರಯತ್ನಗಳು ಮಾಡೋದಕ್ಕೆ ನಮಗೆ ಒಂದು 2-3 ವರ್ಷಗಳು ಹೊರಟೋಯ್ತು. ಅಗೈನ್ 12M ಮಾಡಿದ್ದು. 12M ಆದ್ಮೇಲೂ ಅಗೈನ್ ಸೇಮ್ ಅದೇ. ಅಂದರೆ ಆ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಬರ್ತಿರ್ಲಿಲ್ಲ ಅಂತಿಲ್ಲ, ಸುಮಾರು ಜನ ಪ್ರೊಡ್ಯೂಸರ್ಸ್ ಬರೋರು ಮನೆಗೆ. ಬಂದವರೆಲ್ಲ ಅಪ್ ಅಂಡ್ ಡೈರೆಕ್ಷನ್ ಇರಲಿ, ಅನುಭವ ಟು ಅನಂತರ ಟು ಇಂಥ ಸಿನಿಮಾ ಮಾಡೋಣ ಅಂತ ಬರ್ತಾ ಇತ್ತು ಅಷ್ಟೇ. ಬಿಟ್ರೆ ಅದು ಅಪ್ಪಂಗೆ ಗೊತ್ತಿತ್ತು, ನಾನು ಆ ಕ್ಯಾರೆಕ್ಟರ್ಸ್ಗಳಿಗೆ ಸೂಟ್ ಆಗಲ್ಲ ಅಂಡ್ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕಾಗಲ್ಲ ಅಂತ ಅವ್ರು ಯಾವಾಗ್ಲೂ ಹಿ ವಾಸ್ ಫಿಕ್ಸ್ಡ್. ಬಟ್ ಪ್ರೊಡ್ಯೂಸರ್ಸ್ಗೆ ಅಪ್ಪ ಅದನ್ನ ಮಾಡ್ಬೇಕಾಯ್ತು, ನಾನು ಪಾರ್ಟ್ 2 ಅಲ್ಲಿ ಇರ್ಬೇಕಾಗಿತ್ತು. ಸೊ ಇದೇ ನಾವಿನ್ನೋ ಒಂದು ಬೇರೆ ಪ್ರಯತ್ನ ಮಾಡೋಣ, ಒಂದು ಬೇರೆ ಇದು ಮಾಡೋಣ ಅಂದಾಗ ಅಲ್ಲ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇರ್ಲಿಲ್ಲ. ಸೊ ಆ ಸಪೋರ್ಟ್ ಇದಲ್ಲಿ ಒಂದಿಷ್ಟು ವರ್ಷಗಳು ಹಂಗೆ ಹೊರಟೋದು. ಹಿಂಗೆ ಮಾಡಬೇಕು, ಏನೋ ಬೇರೆ ಏನೋ ಕೊಡಬೇಕು ಜನಕ್ಕೆ, ಈ ಥರದ್ದು ನಮ್ಮ ಟೀಮ್ದು ಒಂಚೂರು ಆ ಥರ ಇದಿತ್ತು. ಫೈನಲಿ ಅಪ್ಪಂದು ಹೆಲ್ತ್ ಇಶ್ಯೂಸ್ ಬಂದ್ಮೇಲೆ ನಾನೇ ಒಂದು 4-5 ಇಯರ್ಸ್ ಆಚೆ ಇದ್ದೆ. ಸೊ ಈ ಓವರ್ 16 ಇಯರ್ಸ್ ಹೌದು, ಎರಡಕ್ಕೆಯಷ್ಟು ಸಿನಿಮಾಗಳಾಯಿತು. ಬಟ್ ಯಾವುದೇ ಆರ್ಟಿಸ್ಟ್ಗೆ ಹೆಂಗಂತ ಹೇಳಿದ್ರೆ ಒಂದೊಂದು ಸಿನಿಮಾ ಮಾಡ್ತಾ 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 ಟೆಕ್ನಿಕಲಿ ಆಗಲಿ ಅಥವಾ ಅವ್ನ ಆ್ಯಕ್ಟಿಂಗ್ ವೈಸ್ ಆಗಲಿ ಮೆಚೂರ್ ಆಗ್ತಾ ಹೋಗ್ತಾರೆ. ನನಗೆ ಇದು ಅಡ್ವಾಂಟೇಜ್ ಸಿಗಲಿಲ್ಲ. ಬಟ್ ನಾನೇನು ಮಾಡ್ತಾ ಇದ್ದೆ, ಮನೇಲೇ ಕುತ್ಕೊಂಡು ನಾನೇ ದಿನಕ್ಕೆ 1 ಸಿನಿಮಾ 2 ಸಿನಿಮಾ, ಯು ನೇಮ್ ಇಟ್, ಯಾವ ಭಾಷೆ ಯಾವ ಇದು ಅಂತ ಏನಿಲ್ಲ, ಸುಮ್ಮನೆ ಸಿನಿಮಾ ಹಾಕೋ ನೋಡು. ಆ ಕ್ಯಾರೆಕ್ಟರ್ನ ಆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ನ ತೊಗೊಂಡು ಫೀಲ್ ಮಾಡಿ ಮಾಡಬೇಕಾದಾಗ ಏನೇನು ಅವ್ನು ತೊಗೊಂಡ, ಡೈರೆಕ್ಟರ್ ಏನು ಹೇಳಿರ್ಬೋದು, ಸೊ ಅವ್ನು ಹೆಂಗೆ ಅದನ್ನು ಕೊಟ್ಟ, ಇನ್ನು ಹೆಂಗೆ ಕೊಡ್ಬೋದು, ಇನ್ನೇನು ಬೇರೆ ಥರ ಮಾಡ್ಬೋದು, ಈ ಥರ ನಾನು ನನ್ನ ತಲೆಯಲ್ಲಿ ವರ್ಕ್ ಮಾಡಿ 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 ಒಂಚೂರು ಅದು ನನಗೆ ಎಲ್ಲಿಗೆ ಪಯಣದಲ್ಲಾಗಿರ್ಬೋದು, ಸುರಿಲ ಸಂಧ್ಯದಲ್ಲಾಗಿರ್ಬೋದು ಸ್ವಲ್ಪ ಹೆಲ್ಪ್ ಮಾಡ್ತು. ಸಿನಿಮಾಗೆ ಬರಬೇಕು ಅನ್ನೋ ಒಂದು ಕನಸು ತಂದೆಯವ್ರಿಗಿತ್ತ ಇಲ್ಲ ನಿಮ್ಗೆ ಇತ್ತ? ಅಪ್ಪಂಗೆ ಯಾವ ಕನಸು ಇರಲಿಲ್ಲ. ಅಪ್ಪ ನಾನು ಇದೇ ಆಗಬೇಕು, ಹಿಂಗೆ ಇರಬೇಕು, ನನ್ನ ಮಗ ಹಿಂಗೆ ಮಾಡಬೇಕು, ಅವ್ರದ್ದು ಯಾವುದು ಇದಿಲ್ಲ, ಅವ್ರದ್ದೊಂದು ಚೌಕಟ್ಟ ಅಥವಾ ಒಂದು ಬೌಂಡ್ರಿ ಇರಲ್ಲ. ನಿನ್ಗೆ ಏನು ಇಷ್ಟ ಅದು ಮಾಡು ಅಂತ ನನಗೆ ಬಿಡೋರು, ಎಲ್ಲದಕ್ಕೂ ಎನ್ಕರೇಜ್ ಮಾಡಿ. ಯಾವ ಏಜಲ್ಲಿ ನಿಮ್ಗೆ ಅನ್ಸುತ್ತೆ ಸಿನಿಮಾಗೆ ಹೋಗ್ಬೇಕು? ಕಲ್ಚರಲ್ ಆಕ್ಟಿವಿಟೀಸ್ ಕಡೆ ಒಂಚೂರು ಒಲವು ಬಂದಿದ್ದು ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿಲಿ ಇರಬೇಕಾದಾಗ. ಆವಾಗಲೂ ಸಿನಿಮಾಗೆ ಬರಬೇಕು ಅಂತಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡಿದ್ವಿ, ಮ್ಯಾಡ್ ಆ್ಯಡ್ಸ್ ಮಾಡಿದ್ವಿ, ಅದೊಂಥರ ಹುಚ್ಚ ಥರ ಹತ್ಕೊಂತು. ಅದುವರೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ತುಂಬ ದೂರ ಇತ್ತು. ಒಂದ್ಸತಿ ಅದು ಹುಚ್ಚು ಹತ್ಕೊಂಡ್ಮೇಲೆ ಡ್ಯಾನ್ಸ್ ಇನ್ನೂ ಬೆಟರ್ ಮಾಡಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತೆಲ್ಲ ಪ್ರಯತ್ನಗಳಾಯಿತು, ಇದಾಯಿತು. ಅದಾದ್ಮೇಲೆ ಮ್ಯಾಡ್ ಆ್ಯಡ್ಸ್ ರುಚಿ ಹಚ್ಚಿತು. ಮ್ಯಾಡ್ ಆ್ಯಡ್ಸ್ ಆದಮೇಲೆ ಸುಮಾರು
ಫೆಸ್ಟ್ಗಳಲ್ಲೆಲ್ಲ ಮ್ಯಾಡಾಟ್ಸ್ ಮಾಡಿದ್ವಿ, ಅದೊಂಥರ ಕಿಕ್ ಕೊಡ್ತು. ಸೊ ಹೀಗೆ ಇದಾದಾಗ ಫೈನಲ್ ಇಯರ್ ಆದಮೇಲೆ ಒಂದು ನಿನ್ನ ಡಿಸೈಡಿಂಗ್ ಪಾಯಿಂಟ್, ನೀವು ಟೈಮ್ ಏನು ಮಾಡ್ತೀರಾ ಅನ್ನೋದು. ಸೊ ಆಗ ಎಸ್ ಸಿನಿಮಾ ಕಡೆ ಒಂಚೂರು ಹೋಗ್ತೀನಿ ಅನ್ನೋ ಒಂದು ಇದನ್ನು ಇಟ್ಕೊಂಡು ಅಪ್ಪನ ಕೇಳಿದಾಗ, ಏನಾದ್ರು ಥಿಯೇಟ್ರ್ ಮಾಡು ನನಗೂ ಬೇಕಿತ್ತು. ಯಾಕಂದರೆ ನಾನು ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸಿನಿಮಾಗೆ ಹೋಗ್ತೀನಿ ಅನ್ನೋದು ಈಸಿ, ಬಟ್ ವಿತ್ ಪ್ರಿಪ್ರೇಷನ್ ಹೋಗ್ತೀವಿ. ನಮ್ಮಲ್ಲಿ ಏನೋ ಒಂದು ಸ್ಕಿಲ್ ಇತ್ತು ಅಂದ್ರೆ ಅದನ್ನ ಶಾರ್ಪ್ ಮಾಡ್ಕೋಬೇಕು. ನಮ್ಗೆ ಸುಮ್ಮನೆ ಸ್ಕಿಲ್ ಇಟ್ಕೊಂಡು ನಾನು ಮಾಡ್ತೀನಿ, ಅದು ಒಳಗಿರುತ್ತೆ, ನಮಗ್ ಗೊತ್ತಿರಲ್ಲ ನಾನು ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ಸೊ ಇದಕ್ಕೋಸ್ಕರ ಅಭಿನೇತ್ರ ರಂಗ ಸೇರಿದೆ. ಸೊ ಅದಾದ್ಮೇಲೆ ಫೈನಲಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ವಿ ತಂದೆಯವರು ಡೈರೆಕ್ಷನ್ ಮಾಡಿದ್ರೆ ಒಂದಷ್ಟು ಬರ್ತಿತ್ತು ಆಪರ್ಚುನಿಟಿ ಅಂತ. ಸೊ ಎಲ್ಲೋ ಕೆಲವೊಂದು ಗ್ಯಾಪ್ ಆಗ್ತಾ ಇದೆ ಅನ್ನೋ ಒಂದು ಟೈಮಲ್ಲಿ ಏನಾದ್ರು ತಂದೆಯವ್ರಿಗೆ ಹೇಳಿದುಂಟಾ, ನೀವೊಂದು ಡೈರೆಕ್ಷನ್ ಮಾಡಿ, ಸೊ ಅದಕ್ಕೆ ಒಂದು ಆಕ್ಟ್ ಮಾಡೋಣ, ಆ ಥರದ್ದು ಏನಾದ್ರು ಒಂದು ಕಾನ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಏನಾರ? ಇಲ್ಲ, ಪ್ಲಾನ್ಸ್ ಇತ್ತು. ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ಗಳು ಮಾಡೋಣ, ಬೇರೆ ತರ ಏನಾರ ಒಂದು ಕಥೆಗಳು ಮಾಡೋಣ ಅನ್ನೋದಿತ್ತು. ಅದಕ್ಕೆ ಕರೆಕ್ಟ್ ಸಪೋರ್ಟ್ ಸಿಗ್ಲಿಲ್ಲ ಆಗ ಅಷ್ಟೇ. ಅದ್ರ ಪ್ಲಾನಿಂಗ್ ಇತ್ತ ತಂದೆಯವರ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡಬೇಕು? ಹಾ ಹೌದು, ಏನ್ ಜಾನರ್? ಒಂದೆರಡು ಜಾನರ್ ಮಾಡ್ಕೊಂಡಿದ್ರು. ಒಂದು ಸಿನಿಮಾ ಬೇಸ್ಡ್ ಕತೆ, ಅದರಲ್ಲಿ ಒಬ್ಬ ಯಂಗ್ಸ್ಟರ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಂತ ಒಬ್ಬ ಹುಡುಗನ ಕತೆ, ಆ ಥರ ಒಂದು ಮಾಡ್ಕೊಂಡಿದ್ರು. ಇನ್ನೊಂದು ಇಟ್ ವಾಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ಸುತ್ತೆ. ತುಂಬಾ ದೊಡ್ಡ ಕ್ಯಾನ್ವರ್ಸ್ ಅದು, ಅಪರಿಚಿತ ಕ್ಯಾಟಗರಿ. ಸೊ ಯಾವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ತಂದೆಯವರಿಗೆ, ಸ್ವಲ್ಪ ಬ್ರೇಕ್ ತಗೊಂಡೆ ಒಂದಷ್ಟು ವರ್ಷಗಳ ಕಾಲ ಅಂತ. ಸೊ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಅವರ ಒಂದಷ್ಟು ಶಿಷ್ಯಂದ್ರ ಬಳಗನೇ ಇದೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಆ ಟೈಮಲ್ಲಿ ಕೆಲವರು ಈಗಲೂ ಟೆಕ್ನಿಷಿಯನ್ ಆಗಿದ್ದಾರೆ, ಆಕ್ಟರ್ಸ್ ಆಗಿದ್ದಾರೆ. ಸೊ ಹಂಗಿದ್ದಾಗ ಒಂದಷ್ಟು ಜನ ಏನಾದರೂ ಕರೆದು ಕೆಲಸ ಕೊಡುವಂಥ ಪ್ರಯತ್ನಗಳು ಏನಾದರೂ ಆ ಟೈಮಲ್ಲಿ? ಇಲ್ಲ, ಆ್ಯಕ್ಚುಲಿ ಆ ಹೆಲ್ತ್ ಇಶ್ಯೂಸ್ ಆದಾಗ ಅದನ್ನು ನಾವು ಪಬ್ಲಿಕ್ ಮಾಡಲಿಲ್ಲ. ಅಂದರೆ ಪಬ್ಲಿಕ್ ಇನ್ ದ ಸೆನ್ಸ್ ಮನೇಲಿ ನಾವು ಒಟ್ಟು ಕುಟುಂಬ 15 ಜನ ಇರೋದು, ಯಾರಿಗೂ ಗೊತ್ತಿರಲಿಲ್ಲ ಅವರಿಗೆ ಲಿಂಫೋಮಾ ಕ್ಯಾನ್ಸರ್ ಇದೆ ಅಂತ. 2 years ನನಗೆ ನನ್ನ ಚಿಕ್ಕಪ್ಪಂಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಡೆತ್ ದಿವಸ ನಮ್ಮ ತಾಯಿಗೆ ನಾನು ಹೇಳಿದ್ದು, ಹಿಂಗಿತ್ತು ಹಿಂಗಾಗಿದೆ ಅಂತ. ಸೊ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಅಮ್ಮಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಎಕ್ಸಾಕ್ಟ್ಲಿ ಏನಾಯಿತು? ಲಿಂಫೋಮಾ ಅಂತ ಎಲ್ಲ ಲಿಂಫ್ ನೋಡಿಗೆ ಬರುವಂಥ ಒಂದು ಕ್ಯಾನ್ಸರ್. ಚಿಕ್ಕ ಮಕ್ಳಿಗೂ ಬರುತ್ತೆ ಅಂತ ಡಾಕ್ಟರ್ಸ್ ಹೇಳಿದರು. ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು ಭರವಸೆ ಕೊಟ್ಟಿದ್ರು. ಬಟ್ ಅವರು ಸ್ವಲ್ಪ ತುಂಬ ಮೃದು ಸ್ವಭಾವ, ಅದನ್ನೆಲ್ಲ ತಗೊಳ್ಳೋಷ್ಟು ಇದಿರಲಿಲ್ಲ. ಆ್ಯಂಡ್ ನಮಗೆ ಅದನ್ನು ಅವ್ರ ಮೇಲೆ ಹೇರೋದು ಬೇಡ ಆಗಿತ್ತು. ಸೊ ನಾನು ನಮ್ಮ ತಂದೆ ಇಬ್ಬರೇ ಫಸ್ಟ್ ಸ್ವಲ್ಪ ಆಯುರ್ವೇದಿಕ್ಕು ಮತ್ತು ಹೋಮಿಯೋಪತಿ ಎಲ್ಲ ಟ್ರೈ ಮಾಡ್ತೀವಿ. ಅದು 1.5 years ನಾವು ಪ್ರಯತ್ನದಲ್ಲಿ. ಸೊ ಆ ಟೈಮಲ್ಲಿ ಆರ್ಥಿಕವಾಗಿ ಹೆಂಗಿದ್ರಿ ಸರ್? ನಮ್ಗೆ ಚೆನ್ನಾಗೇ ಇದು. ಅಪ್ಪ ಯಾವತ್ತೂ ಆ ಥರ ಅಷ್ಟು ಇದಾಗ ಪ್ಲ್ಯಾನ್ ಮಾಡ್ಕೊಂಡ್ರು ಅವರೆಲ್ಲ ಜೀವನ. ಅವ್ರಿಗೆ ಏನೇನು ಬೇಕೋ ಅವರೆಲ್ಲ ಕರೆಕ್ಟಾಗಿ ಮಾಡಿದ್ರು. ಇಲ್ಲ, ಸಮ್ಟೈಮ್ಸ್ ಕೆಲವರು ಹೇಳ್ತಾ ಇರ್ತಾರೆ, ಈಗ ಒಂದಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಬಂದಿದ್ರು ಕೂಡ ಆರ್ಥಿಕವಾಗಿ ನಾವು ಅಷ್ಟು ಸದೃಢವಾಗಿಲ್ಲ, ಆರ್ಥಿಕವಾಗಿ ಮಾಡಿಲ್ಲ. ಅಂದ್ರೆ ಆ ಟೈಮಲ್ಲಿ ಎಲ್ಲರೂ ಸಿನಿಮಾ ಅಂತ ಒದ್ದಾಡಿದ್ರು. ಬಿಟ್ರೆ ನಮ್ಮ ತಂದೆ ಅಂತಲ್ಲ, ಸಮಕಾಲೀನ ಡೈರೆಕ್ಟರ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಯಾರೇ ಆದರೂ ಇದ್ದು ಬಿಟ್ರೆ ತುಂಬ ಹ್ಯೂಜ್ ಅಮೌಂಟ್ ನೋಡಿದೋ ಟೈಮ್ ಅಲ್ಲ ಅದು. ಸೊ ಅದರಿಂದ ಆ ಥರ ಹೇಳ್ತಾರೇನೋ ನಂಗೆ ಗೊತ್ತಿಲ್ಲ. ಬಟ್ ಅಪ್ಪ ತುಂಬ ಪ್ಲ್ಯಾಂಡ್ ಆಗಿ ಎಷ್ಟು ಬೇಕೋ ಅಷ್ಟನ್ನ ಮತ್ತೆ ಸಿನಿಮಾಗೆ ಹಾಕಿ, ಎಷ್ಟು ಬೇಕೋ ಅಷ್ಟನ್ನ ಮನೆಗೆ, ನಮ್ಮ ಜೀವನಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಿಟ್ಟು. ತಂದೆಯವ್ರು ಇದ್ದಾಗ ಸೊ ನಿಮಗೆ ಆದಂಥ ಅನುಭವ ಇಂಡಸ್ಟ್ರಿಯಲ್ಲಿ, ತಂದೆಯವ್ರು ಹೋದಾಗ ನಿಮ್ಗೆ ಆದಂಥ ಅನುಭವ? ಆ ಚೇಂಜಸ್ ಇದ್ದೇ ಇರುತ್ತೆ ಅಲ್ವಾ. ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಆಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು, ಒಂದಿಷ್ಟು ಐ ಓಪನರ್ಸ್ ಇದ್ದೇ ಇರುತ್ತೆ. ಅದು ಏನು ಅಂಥದ್ದೇನು ಶೇರ್ ಮಾಡ್ಕೋತೀನಿ ಅಂತ ಅಲ್ಲ, ಶೇರ್ ಮಾಡ್ಕೊಳ್ಳೋ ಅಂಥದ್ದಲ್ಲ, ಇಟ್ಸ್ ಲಿಟಲ್ ಪರ್ಸನಲ್. ಬಟ್ ಎಲ್ಲರ ಜೀವನದಲ್ಲೂ ಅದು ಆಗುತ್ತೆ, ಎಲ್ಲರ ಜೀವನದಲ್ಲೂ ಆಗುತ್ತೆ. ಒಂದಿಷ್ಟು ಜನ ತುಂಬ ಕ್ಲೋಸ್ ಆಗಿರ್ತಾರೆ, ಅವ್ರು ನಮ್ಮ ಅಷ್ಟು ಕ್ಲೋಸ್ ಇದ್ದಾರೆ ಅಂತ ನಮಗೆ ಇದಾರೋ ಇಲ್ಲವೋ ಅನ್ನೋದು ಅದಾದ್ಮೇಲೆ ಗೊತ್ತಾಗುತ್ತೆ. ಒಂದಿಷ್ಟು ಜನ ಎಲ್ಲೋ ಇರ್ತಾರೆ, ಆ ಟೈಮಲ್ಲಿ ಎಷ್ಟೋ ಇದು ಮಾಡಿದ್ದಾರೆ, ಅವರಿಂದ ಹಿಂಗೆಲ್ಲ ಆಯಿತು, ಇದೆಲ್ಲ ಆಯಿತು, ಇಷ್ಟೆಲ್ಲ ಹೆಲ್ಪ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಯಾರು ನಮ್ಮವರು ಅಂದ್ಕೊಂಡಿರ್ತೀವಿ, ಒಂದೊಂದ್ಸತಿ ಆಗಿರಲ್ಲ. ಯಾರು ನಮ್ಮವರು ಅಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನೋರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು. ಸೊ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮನ್ನ ಯಾರನ್ನ ಎಲ್ಲಿ ಇಡಬೇಕು, ಎಷ್ಟೆಷ್ಟಿಗೆ ಇಟ್ಕೋಬೇಕು ಅನ್ನೋದೇನಾದರೂ ಅರಿವಿಗೆ ಬಂತ? ನನ್ನ
ಅಂದರೆ ನಾನು ನನ್ನ ಬಗ್ಗೆ ತಿಳ್ಕೊಂಡಿರೋದ್ರಲ್ಲಿ ತುಂಬ ನಾನು ಚೇಂಜ್ ಆಗಿದ್ದು ಮೋಸ್ಟ್ಲಿ ಅಪ್ಪಂದು ಆ ಇನ್ಸಿಡೆಂಟ್ ಆದಮೇಲೆ. ಅದು ಒಂದಿಷ್ಟು ತುಂಬ ಚೇಂಜ್ ಮಾಡ್ತು, ಒಂದಿಷ್ಟು ನಾನು ಆದೆ. ಅದು ಆ ರೆಸ್ಪಾನ್ಸಿಬಿಲಿಟೀಸ್ ಬೀಳೋದ್ರಿಂದ ಒಂದಿಷ್ಟು ಆಯಿತು, ಒಂದಿಷ್ಟು ನನ್ನ ಸುತ್ತಮುತ್ತದಿಂದ ಆಯಿತು, ಒಂದಿಷ್ಟು 100% ಒಂಥರ ಟರ್ನಿಂಗ್ ಪಾಯಿಂಟ್ ಅದು ಎಲ್ಲರ ಜೀವನದಲ್ಲೂ. ತಂದೆ ಕಳ್ಕೊಂಡಾಗ ಕಳ್ಕೊಂಡಂಥವ್ರು ಎಲ್ಲರಿಗೂ ಅದು ಗೊತ್ತಿರುತ್ತೆ, ಅದನ್ನು ಅನುಭವಿಸಿರ್ತಾರೆ. ಸೊ ಜೀವನ ಚೇಂಜ್ ಮಾಡುತ್ತೆ ನಿಮ್ಮನ್ನು. ಕೆಲವೊಂದು ಜಾಗದಲ್ಲಿ ಕೆಲವೊಂದು ಅನುಭವದಿಂದ ನಮ್ಮ ಒಂದು ಮೆಚುರಿಟಿ ಲೆವೆಲ್ ಕೂಡ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಇಲ್ಲ, ಅದನ್ನೇ ಹೇಳ್ತಿರೋದು. ಆ ಮೆಚುರಿಟಿ ಲೆವೆಲ್ ಆಗಿರ್ಬೋದು, ಅಥವಾ ಏನೂ ಜವಾಬ್ದಾರಿ ಬೀಳದೆ ಸುಮ್ಮನೆ ಒಬ್ಬ ಹುಡುಗನಾಗಿದ್ದು ಸಡನ್ನಾಗಿ ಜವಾಬ್ದಾರಿ ಬಿದ್ದು ಆ ಜವಾಬ್ದಾರಿನೆಲ್ಲ ನಿಭಾಯಿಸಕ್ಕೆ ಹೋದಾಗ ಓಕೆ, ನಮ್ಮ ಸುತ್ತಮುತ್ತ ಹಿಂಗಿದೆ, ಹಿಂಗಿದೆ, ಇವರು ನಮ್ಮವರು ಅಲ್ಲ, ಇದೆಲ್ಲ ಗೊತ್ತಾಗ್ತಾ ಹೋದಾಗ ಮೆಚುರಿಟಿ ವೈಸ್ ಆ್ಯಂಡ್ ನಿಮ್ಮ ಒಳಗಡೆ ಚೇಂಜಸ್ ಆಗುತ್ತೆ. ಅಪ್ಪ ಸಾಕಷ್ಟು ವರ್ಷಗಳಿಂದ ಇದ್ರು ಇಂಡಸ್ಟ್ರಿಯಲ್ಲಿ. ಈಗ ನೀವು ಇಂಡಸ್ಟ್ರಿಗೆ ಬರ್ತೀನಿ, ಇಂಡಸ್ಟ್ರಿಯಲ್ಲಿ ನಾನು ಒಂದು ಹೆಸರು ಮಾಡಬೇಕು ಅಂದಾಗ ಇಂಡಸ್ಟ್ರಿ ವೈಸ್ ಯಾವಾಗಲೂ ಒಂದು ಕಿವಿ ಮಾತು ಹೇಳೋರು ನಂಗೆ ಅಂತ ಅಂದ್ರೆ ಇವತ್ತಿಗೂ ಆ ಕಿವಿ ಮಾತನ್ನ ನಾನು ಪಾಲಿಸ್ತಾ ಇದ್ದೀನಿ ಅಂತಂದ್ರೆ? ಇಲ್ಲ, ನನಗೆ ಸ್ವಲ್ಪ ಇಂಡಸ್ಟ್ರಿ ಟಚ್ ಕಮ್ಮಿ. ಆ್ಯಕ್ಚುಲಿ CCL ಥ್ರೂ ಒಂದು ಸ್ವಲ್ಪ ಟಚ್ಗಳಾಗಿರೋದು. ಬಟ್ ಇದುವರೆಗೆ ನನ್ನ ಲೈಫಲ್ಲಿ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಏನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ, ಅಥವಾ ಏನೋ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅದು ನನಗೆ ಹೆಲ್ಪ್ ಆಗಿದೆ. ತಗೊಳ್ಳೋದು ಬಿಡೋದು ನಿಮ್ಮಲ್ಲಿರುತ್ತೆ ಯಾವಾಗಲೂ. ಯಾಕಂದರೆ ಸುತ್ತಮುತ್ತಲಿರೋ 108 ಹೇಳ್ತಾರೆ, ಇಟ್ ಈಸ್ ರೈಟ್, ಇಟ್ ಈಸ್ ರಾಂಗ್ ಅಂತ ಡಿಸೈಡ್ ಮಾಡಿ ಫೈನಲಿ ಆ್ಯಕ್ಟ್ ಮಾಡಬೇಕಾಗಿರೋದು ನೀವು. ಸೊ ನನಗದು ಹೆಲ್ಪ್ ಆಗಿದೆ. ಉಪ್ಪಿ ಸರ್ ಬಗ್ಗೆ ಚಿಕ್ಕ ವಯಸ್ಸಿಂದ ಸೊ ಒಂದು ಶೇರ್ ಮಾಡ್ಕೊಂಡಿದ್ರಿ, ಒಂದು ಕ್ರಿಕೆಟ್ ವಿಚಾರವಾಗಿ ಒಂದು ಶೇರ್ ಮಾಡ್ಕೊಂಡಿದ್ರಿ. ಅಂದರೆ ಹೆಂಗಿದೆ ಅವರ ಸಪೋರ್ಟ್? ಏನಂತ ಹೇಳಿದ್ರೆ, ತುಂಬ ನೋಡಿದ್ದು ನೆನಪು ನನಗಿದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಸಿನಿಮಾ ಆ್ಯಂಡ್ ಉಪ್ಪಿ ಸರ್ ಇದ್ದಾಗ ನನಗೆ ಎಷ್ಟು ವಯಸ್ಸು, ಐ ಮೇ ಬಿ 3 or 4 ಅಷ್ಟೇ. ಸೊ ಅಷ್ಟು ಚಿಕ್ಕ ಹುಡುಗ, ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ. ಸಿನಿಮಾ ಬಿಡಿ, ಬೇರೆ ನಾನು ಕ್ರಿಕೆಟು ಅಥವಾ ಸ್ಟಡೀಸ್ ಈ ಥರನೂ ಏನೂ ತಲೆಯಲ್ಲಿದ್ದ. 3-4 ವಯಸ್ಸಲ್ಲಿ ಬರೀ ಆಟ ಅಷ್ಟೇ. ಸೊ ಅವ್ರು ಹೇಳ್ತಾರೆ, ಸುಮ್ಮನೆ ಹಿಂಗೆ ಅನ್ಕೊಂಡು ಓಡಾಡ್ತಿದ್ದ, ಕೈಗೆ ಸಿಗ್ತಿರ್ಲಿಲ್ಲ. ಸೊ ಆ ಥರ ವಯಸ್ಸು. ಸೊ ಆ ಥರದ್ದು ಒಂದಿಷ್ಟು ಇನ್ಸಿಡೆನ್ಸಸ್ ನಂಗೆ ಜ್ಞಾಪಕ ಇದೆ ಅನ್ನೋದು ಬಿಟ್ಟರೆ, ಅವ್ರ ಜೊತೆ TVS ಅಲ್ಲಿ ಹೋಗಿದ್ದ ಜ್ಞಾಪಕ ಇದೆ, ಅವರ ಒಂದು ಹಳೆ ಮನೆಗೆ ಹೋಗಿದ್ದ ಜ್ಞಾಪಕ ಇದೆ, ಅಲ್ಲಿ ಊಟ ಮಾಡಿದ ಜ್ಞಾಪಕ ಇದೆ. ಅವತ್ತು ಅವರು ಎಷ್ಟು ಟ್ರೂ ಅಂದರೆ, ಅವರಿಗೆ ಚಿತ್ರಾನ್ನ ಹಾಕ್ಕೊಂಡು, ಮೊಸರು ಹಾಕ್ಕೊಂಡು, ಮಜ್ಜಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ತಿಂದಿದ್ದು. ಸೊ ಈ ಥರದ್ದೆಲ್ಲ ಒಂದಿಷ್ಟು ಚಿಕ್ಕ ಚಿಕ್ಕ ಜ್ಞಾಪಕಗಳು ಅಷ್ಟೇ ಬಿಟ್ಟರೆ, ಆವಾಗ ನಾನು ಅಷ್ಟು ಚಿಕ್ಕವನಾಗಿದ್ದರಿಂದ ತುಂಬ ಸಿನಿಮಾ ಕಡೆ ಆಗಲಿ, ಅವ್ರ ಟೀಮ್ ಜೊತೆ ಆಗಲಿ ಇದೆಲ್ಲ ಬೆರ್ತಿದ್ದು. ಸೊ ಇವತ್ತಿಗೂ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು. ಎಸ್.